ನಿಮ್ಮ ಸಂಘಟನೆಯಿಂದ ಕೂಡ ಸರ್ AIDYO ಸಂಘಟನೆ ಇಫ್ ಐ ಆಮ್ ಕರೆಕ್ಟ್ ಜಂತರ್ ಮಂತರ್ನಲ್ಲಿ ಆದ ಪ್ರತಿಭಟನೆಗೆ ಇಲ್ಲಿಂದ ದೆಹಲಿಗೆ ಫ್ಲೈಟ್ ಟಿಕೆಟ್ ಮಾಡಿಸ್ಕೊಂಡು ಹೋಗಿ ಬೆಂಬಲ ಕೊಟ್ಟವ್ರು ಇದಾರಂತೆ, ಕರೆಕ್ಟಾ ಸರ್? ಹೌದು. KPSC ಸ್ಟೂಡೆಂಟ್ಸ್ ಗಳಿಗೆ ಪ್ರೊಟೆಸ್ಟ್ಗೆ ಬೆಂಬಲ ಕೊಡಬೇಕು ಅಂತ ನಿಮ್ಮ ಸಂಘಟನೆಯಿಂದ ಕೂಡ KPSC ನಡೆಸ್ತಾ ಇರುವ ಪ್ರತಿಭಟನೆಗೆ ಬೆಂಬಲ ಕೊಡಬೇಕು ಅಂತ ಹೇಳಿ ಇದುವರೆಗೂ ಯಾಕೆ ಅನ್ಸಿಲ್ಲ ಸರ್? ಪೊಲಿಟಿಕಲ್ ಪಾರ್ಟೀಸ್ ನಂತೂ ಬಿಟ್ಟುಬಿಡಿ, ಅವ್ರು ಇರೋದೇ ರಾಜಕೀಯ ಮಾಡ್ಲಿಕ್ಕೆ. ವಿದ್ಯಾರ್ಥಿ ಸಂಘಟನೆ ಇಲ್ಲೂನಾ ಭಿನ್ನ ಭೇದ, ಅವ್ರು ಮಾಡಿದ್ರೆ ನಾವು ಬೆಂಬಲ ಕೊಡಲ್ಲ, ಇವ್ರು ಮಾಡಿದ್ರೆ ಬೆಂಬಲ ಕೊಡೋದಿಲ್ಲ, ಇದಂಗೆ? ಮೇಡಮ್, ನಮ್ಮ ಸಂಘಟನೆ ವತಿಯಿಂದ AIDYO ಆಗಿರ್ಬೋದು, ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಮೊನ್ನೆನೇ ಧಾರವಾಡ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ನಮ್ಮ ರಾಜ್ಯದ 17 ಜಿಲ್ಲೆಗಳಲ್ಲೂ ಕೂಡ ಹೋಗಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ, ಹೋರಾಟನೂ ಮಾಡಿದ್ದೀವಿ. ಯಾವಾಗ 7ನೇ ತಾರೀಕು 6ನೇ ತಾರೀಕು ಮಾಡಿದ್ವಿ, ಪ್ರೆಸ್ ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದೀವಿ. ಮೊನ್ನೆ ಏನು ಡೈರೆಕ್ಟಾಗಿ ಹೋಗಿ KPSC ಅಧಿಕಾರಿಗಳಿಗೆ ಹೋಗಿ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ. ಸೊ ಇಲ್ಲಿ ನಮ್ಮ ಸಂಘಟನೆಯಿಂದ ಇವತ್ತೇನು ಹೋರಾಟ ಇವತ್ತಿಂದಲ್ಲ, ಏನು ಧಾರವಾಡದಲ್ಲಿ ಕೂಡ ಹೋರಾಟ ಆಯಿತು. ಅಲ್ಲಿ ಹೋರಾಟವನ್ನ ಮಾಡಬೇಕಂದ್ರೆ ಹೋಗ್ಬೇಕಂದ್ರೆ ಆಫೀಸ್ಗಳಿಗೆ ಬಂದು ಇವತ್ತೆಲ್ಲ ಅರೆಸ್ಟ್ ಆಗಿದೆ. ಹೋರಾಟವನ್ನ ಇನ್ನು ಹೋಗ್ಬೇಕು, ಘೋಷಣೆ ಮಾಡಿದೀವಿ, ಹೋಗ್ಬೇಕು. ಡೆಲ್ಲಿಲಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ನಮ್ಮ ಅರೆಸ್ಟ್ ಮಾಡ್ತಾರೆ, ಇಲ್ಲಿ ಡೆಮಾಕ್ರಸಿ ಇಲ್ಲಿ ಅಂತ ಕೂಗ್ದವರು ಇಲ್ಲಿ ಬಂದು ಅರೆಸ್ಟ್ ಆಗ್ತಾರೆ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ? ಹೌದು ಸರ್, ಇವಾಗ ಇವತ್ತು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಎರಡೂ ಕೂಡ ಒಂದೇ ನನ್ನದೇ ಎರಡು ಮುಖಗಳು ಸರ್. ಒಂದೇ ನನ್ನದೇ ಎರಡು ಮುಖಗಳು. ಇವತ್ತು ಅದೇ ಸರ್, ಇವತ್ತು ಎರಡೂ ಪಕ್ಷಗಳು ಇವತ್ತು ಒಬ್ಬರ ಮೇಲೆ ಒಬ್ಬರು ಪ್ರತ್ಯಾರೋಪ ಏನ್ ಮಾಡ್ತಿದ್ದಾರೆ. ಇವರಿಬ್ರು ಕೂಡ ಏನು ಇವತ್ತೇನು ಭ್ರಷ್ಟಾಚಾರ ನಡೀತಾ ಇದೆ, KPSC ಕರ್ಮಕಾಂಡ ನಡೀತಾ ಇದೆ, ಇದಕ್ಕೆಲ್ಲವೂ ಕೂಡ ಇಬ್ರು ಕೂಡ ಕಾರಣೀಕರ್ತರನೆ. ಸೊ ಇಲ್ಲಿ ನಮ್ಮ ಸಂಘಟನೆ ನಿರಂತರವಾಗಿ ಇವತ್ತು ಹೋರಾಟ ಕಟ್ತಾ ಇದೆ, ಹೋರಾಟ ಬೆಳೆಸ್ತಾ ಇದೆ. ಇವತ್ತು ಕೂಡ ವಿದ್ಯಾರ್ಥಿಗಳ ಜೊತೆ ನಿಂತಿದ್ದೀವಿ, ಯಾವತ್ತೂ ಕೂಡ ವಿದ್ಯಾರ್ಥಿಗಳ ಜೊತೆ ಮಾಡ್ತಾ ಇದ್ದೀವಿ. ಇವತ್ತು ನಾವೇನು ಕೇಳ್ತಾ ಇದ್ದೀವಿ ಅಂದ್ರೆ, ಇವತ್ತು ಜಾರ್ಖಂಡಲ್ಲಿ ಹೋರಾಟ ಆಯಿತು, ಆಮೇಲೆ ದೆಹಲಿಯಲ್ಲಿ ಹೋರಾಟ ಆಯಿತು. ಈ ದೆಹಲಿ ಹೋರಾಟ, ಜಾರ್ಖಂಡ್ ಹೋರಾಟ, ಎರಡೂ ಹೋರಾಟಗಳು ಕೂಡ ಇವತ್ತು ಆಳುವಂತ ಯಾವುದೇ ಪಕ್ಷ ಆಗಿರಲಿ ಒಂದು ಎಚ್ಚರಿಕೆ ಗಂಟೆ ಇದು. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಇವತ್ತು ಹಿಂದಿಲ್ಲ, ಈ ಹೋರಾಟ ಯಾವತ್ತು ಕೂಡ ಮುಂಚೂಣಿಯಲ್ಲಿದೆ. ಇಲ್ಲಿಯೂ ಕೂಡ ಹೋರಾಟ ಪ್ರಾರಂಭ ಮಾಡ್ತೇವೆ, ಹೋರಾಟ ನಡೀತಾ ಇದೆ. ಇವತ್ತು ಹೊಸದಾಗಿ ಪ್ರಾರಂಭ ಮಾಡುವಂತ ಅವಶ್ಯಕತೆ ಇಲ್ಲ, ಹೋರಾಟ ನಡೀತಾ ಇದೆ. ಇಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತೇನು ಹೇಳ್ತಾ ಇದೆ, ಇವತ್ತು ನಾವೇನು ನೇಮಕಾತಿಗಳನ್ನ ಮಾಡ್ಕೋತಾ ಇದ್ದೀವಿ, ಪಾರದರ್ಶಕತೆ ತೊಗೊಂಬರ್ತೀವಿ, ಅಕೌಂಟಬಿಲಿಟಿ ಕೊಡ್ತಾ ಇದೀವಿ ಅಂದ್ರೆ ಇವತ್ತು ಅವ್ರಿಗೆ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಏನು ಪ್ರಶ್ನೆ ಮಾಡಬೇಕಾಗಿದೆ ಅಂದರೆ, ಇವತ್ತು ಏನು ಸಿದ್ದರಾಮಯ್ಯ ಸರ್ಕಾರ ನೇತೃತ್ವ ಅಧಿಕಾರಕ್ಕೆ ಬಂದಾಗ ಅವಾಗ ನಾವೇನು PC ಹೋಟಾ ಕಮಿಟಿಯನ್ನ ತೊಗೊಂಬರ್ತೀವಿ, ಅದನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ 2,17,000 ಹುದ್ದೆಗಳ ಖಾಲಿದಾವೆ, ಅವುಗಳನ್ನ ನೇಮಕಾತಿ ಮಾಡ್ತೀವಿ ಅಂತ ಅವ್ರ ಪ್ರಣಾಳಿಕೆಯಲ್ಲಿತ್ತು. ಅವು ಕೂಡ 3 ವರ್ಷ ಆದ್ರೂ ಕೂಡ ಯಾವುದೇ ನೇಮಕಾತಿಗಳಾಗ್ಲಿಲ್ಲ. ಅದಕ್ಕೂ ಕೂಡ ಹೋರಾಟ ಮಾಡುವಂತ ಅವಶ್ಯಕತೆ ಬಂತಿಲ್ಲ. ಅದೇ ರೀತಿ ಕೇಂದ್ರ ಸರ್ಕಾರದಲ್ಲಿ ಸುಮಾರು 80 ಲಕ್ಷಕ್ಕಿಂತ ಹೆಚ್ಚಿನ ಹುದ್ದೆ, 10 ಲಕ್ಷ ಹುದ್ದೆಗಳು ಖಾಲಿ ಇದಾವೆ, ಅವುಗಳು ಕೂಡ ನೇಮಕಾತಿಗಳಾಗ್ತಿಲ್ಲ. ನೇಮಕಾತಿಗಳು ಮಾಡಕ್ ಹೋದ್ರೆ ಇವತ್ತು ಪ್ರಧಾನಿ ಅವ್ರ ಸ್ಟೇಟ್ಮೆಂಟ್ಸ್ ನಾವು ನೋಡಿದೀವಿ, ಹೊಸದಾಗಿ ಹೇಳೋದು ಬೇಕಾಗಿಲ್ಲ. ಎರಡು ಪಕ್ಷಗಳು ಇವತ್ತು ನಾನು ಯಾವ್ದೋ ಡಿಫ್ರೆನ್ಸಿಯೇಟ್ ಮಾಡ್ತಾರೆ, ಎರಡು ಪಕ್ಷಗಳು ಬರೀ ಆಶ್ವಾಸಗಳನ್ನ ಕೊಟ್ಟಿದ್ದಾವೆ, ಅದನ್ನ ನಿರಂತರವಾಗಿ ಸಾಯ್ತಾ ಇರೋರು ಯಾರಂದ್ರೆ ಇವತ್ತು ರಾಜು ಅವರೇ. ಈಗ ತಾನೇ ಬಿಡಿ, ಆಚೆ ನೀವು ಪ್ರೊಟೆಸ್ಟ್ಗೆ ಎಷ್ಟು ಹೋದ್ರಿ, ಎಷ್ಟು ಘೋಷಣೆಗಳನ್ನ ಇಲ್ಲಿನ ಸರ್ಕಾರದ ವಿರುದ್ಧ ಕೂಗಿದ್ರಿ, ಅದು ಜನ ನೋಡ್ಕೊಳ್ಳಿ ಅಥವಾ ಜನಕ್ಕೆ ಗೊತ್ತಿದೆ ಈಗ ಆಲ್ರೆಡಿ. ಬಟ್ ಈಗಷ್ಟೇ ನಿಮ್ ಪಕ್ಕದಲ್ಲೇ ಕೂತಿರುವ ನಟರಾಜ್ ಗೌಡ್ರು ಹೇಳ್ತಾ ಇದ್ರು, ಈ ವಿದ್ಯಾರ್ಥಿ ಪ್ರತಿಭಟನೆ ಅನ್ನೋ ಹೆಸರಲ್ಲಿ ಯಾರೆಲ್ಲ ಇದ್ದಾರಲ್ಲ, ಅವ್ರು ಯಾರಿಂದ ಪ್ರೇರಿತರಾಗಿ, ಯಾವ ಪೊಲಿಟಿಕಲ್ ಪಾರ್ಟಿ ಅವ್ರಿಗೆ ಬೆಂಬಲ ಕೊಟ್ಟು, ಯಾರಿಂದ ಪ್ರಚೋದನೆಗೆ ಒಳಗಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ ನಮ್ಗೆ ಗೊತ್ತು ಅಂತ ನೀವು ಕೂಡ ವಿದ್ಯಾರ್ಥಿ ಪ್ರತಿನಿಧಿಯಾಗಿ ಅದನ್ನ ಖಂಡಿಸ್ಲೇ ಇಲ್ಲ ಸರ್. ಅದಕ್ಕೆ ಪ್ರಶ್ನೆ ಬರೋದು, ಈ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಐಡಿಯಾಲಜಿ ಬೇಸಿಸ್ ಅಲ್ಲಿ ಸ್ಪ್ಲಿಟ್ ಆಗ್ಬಿಟ್ಟಿದ್ಯಾ ಅಂತ ಹೇಳಿ. ಇದರಲ್ಲಿ ಒಂದೇ ಒಂದು ಉತ್ತರ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಇದು ಯಾವ್ದು ಕೂಡ ಎಲ್ಲಾ ಪಕ್ಷಗಳು ಒಂದೇನೆ. ಇಲ್ಲಿ ನಾವು ಖಂಡನೆ ಯಾವತ್ತೂ ಕೂಡ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಬಿಜೆಪಿ ನಮ್ಗೆ ಯಾವುದೇ ರೀತಿ ಬೆಂಬಲ, ಎರಡೂ ಪಕ್ಷಗಳು ಅವಾಗ್ಲೇ ಹೇಳಿದ್ದೀನಿ ಒಂದೇ ನಾದಲ್ಲಿ ಎರಡು ಮುಖಗಳು. ಇವತ್ತು ಯಾವ್ದು ಕೂಡ ಡಿಫ್ರೆನ್ಸ್ ಇಲ್ಲ, ಇವರೆಲ್ಲರೂ ಕೂಡ ಐತಲ್ಲ. ವೀಕ್ಷಕರು ಜಾಣರಿದ್ದಾರೆ ಸರ್. ನಮ್ಮ ಜೊತೆಯಲ್ಲಿ ರಮೇಶ್ ಅಂತ ಹೇಳಿ ವೀಕ್ಷಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್ ಅವರೇ ನಮಸ್ಕಾರ. ಹೇಳಿ ಸರ್, KPSC ಕ್ಲೀನ್ ಆಗ್ಬೇಕು ಅಂದ್ರೆ ಇಲ್ಲೂ ಕೂಡ ಈ ಜಿರಳೆಗಳ ಪ್ರತಿಭಟನೆ ಆಗ್ಬಿಡ್ಬೇಕಾ ಸರ್ ಅಂತ ಅನಿವಾರ್ಯ ಪರಿಸ್ಥಿತಿ ಇದೆಯಾ? ಇಲ್ಲದೆ ಹೋದ್ರೆ ಸರ್ಕಾರ ಎಚ್ಚೆತ್ಕೊಳ್ಳಲ್ವಾ? ಖಂಡಿತ ಇದೆ. ಇದು ದಪ್ಪ ಚರ್ಮ ಸರ್ಕಾರ. ಇದು ಏನ್ ಹೇಳಿದ್ರು ಅರ್ಥನೂ ಆಗೋದಿಲ್ಲ, ಅದಕ್ಕೆ ಇವನು ಇಲ್ಲ, ಏನೇನು ಇಲ್ಲ ಇದಕ್ಕೆ. ಆಮೇಲೆ ಬಹಳ ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಅಲ್ಲಿ ಕಾಂಗ್ರೆಸ್ ವಕ್ತಾರರು ಇರ್ತಾರಲ್ಲ ನಟರಾಜ್ ಗೌಡ್ರು,
ಅವ್ರು ಯಾವತ್ತು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ ಸರ್, ಆಗದೆ ಇಲ್ಲಿ ಇದ್ರೆ ನೋಡಿ ಎಲ್ಲಾ ಪಕ್ಷದ ಪ್ರತಿನಿಧಿಗಳು ಕೂಡ ಪಕ್ಷವನ್ನ ಪ್ರತಿನಿಧಿಸಿ ಬರ್ತಾರೆ. ವೈಯಕ್ತಿಕವಾಗಿ ಟ್ಯಾಗ್ಗಳು ಬೇಡ. ವೈಯಕ್ತಿಕ ಅಲ್ಲ ಇದು. ಅಲ್ಲಲ್ಲ ಇದು ಅಲ್ಲಲ್ಲ ಹೌದು ಹೌದು ನೀವು ಕೇಳೋ ಪ್ರಶ್ನೆಗಳಿಗೆ ನೇರವಾಗಿ ಯಾವತ್ತು ಉತ್ತರ ಕೊಡಲ್ಲ ಅವರು. ಉತ್ತರ ಕೊಡಕ್ ಆಗದೆ ಇದ್ದಾಗ RSS ಬಿಜೆಪಿ ಅಮಿತ್ ಶಾ ಇದನ್ನ ಹೇಳ್ತಾರೆ ಹೊರತು ಅದಕ್ಕೆ ಇವರು ಬಿಜೆಪಿ. ನೀವು ಹೇಳಿದ KPSC ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಾನು ಪರಿಗಣಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ರಾಜು ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರಾಜು ಅವರೇ. ನಮಸ್ಕಾರ ಮೇಡಮ್, ನಮಸ್ತೆ. ಹೇಳಿ ಸರ್. ಅದೇ ಇದು ಯುವಕರದ್ದು ಒಂದು ಪ್ರತಿಭಟನೆ ಇಲ್ಲಿ ದಪ್ಪಚರ್ಮ ಸರ್ಕಾರಕ್ಕೆ ಒಂದು ಅವಶ್ಯಕತೆ ಇದೆ. ಇಲ್ಲಿ ಒಂದು ಅವಶ್ಯಕತೆ ಆಗ್ಲೇಬೇಕು ಇದು. ಯಾಕಂತ ಹೇಳಿದ್ರೆ ಇದು ಮತ್ತೆ ಇದು ಎಮ್ಮೆ ಚರ್ಮದ ಸರ್ಕಾರ, ಹಂಗಾಗಿ ಇದಕ್ಕೇನು ಸಾಧಾರಣ ಪ್ರತಿಭಟನೆಗಳೇನು ಮುಟ್ಟಕ್ಕಲ್ಲ ಇವರಿಗೆ. ಆಮೇಲೆ ಇನ್ನೊಂದು ನಾನು ಇವರಿಗೆ ನಮ್ಮ ಮೋಹನ್ ವಿಶ್ವಾಸ್ ಸಾರಿ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೇಡಮ್, ಕೇಳ್ಬೋದಾ? ಕೇಳಿ ಸರ್. ಮೋಹನ್ ವಿಶ್ವಾಸ್ ಸರ್, ಹೇಳಿ ಸರ್ ಇವರು ಈ ಕೆಲವರು ಈಗ ನಾವು ಹೇಳ್ತಾರೆ ಇದು ನಾಗ್ಪುರ್ ನಮ್ಮ ಇಂಡಿಯಾದಲ್ಲಿ ಇರೋದಲ್ಲ ಸರ್? ಏನ್ ಮಾಡೋದು ಸರ್, ತುಂಬಾ ಜನಕ್ಕೆ ಅರ್ಥ ಆಗಲ್ಲ. ಇಟಲಿಯಿಂದ ಬಂದವ್ರಿಗೆ ನಾಗ್ಪುರ್ ಇಂಡಿಯಾದಲ್ಲಿ ಇದೆ ಅಂತ ಅರ್ಥ ಆಗಲ್ಲ. ಗುಲಾಮರು ಇಟಲಿಯಿಂದ ಬಂದವ್ರಿಗೆ ನಾಗ್ಪುರ್ ಅರ್ಥ ಆಗಲ್ಲ. ಬಗ್ಗೆ ಡಿಬೇಟ್ ಮಾಡ್ತಾ ಇಲ್ಲ. ಎನಿವೆ ಥ್ಯಾಂಕ್ ಯು ರಾಜು ಅವರೇ. ಚೈನಾ ಏಜೆಂಟ್ಗಳಿಗೆ ಇಟಲಿಯಿಂದ ಬಂದವ್ರಿಗೆ ಅರ್ಥ ಆಗಲ್ಲ ಬಿಡಿ. ಸ್ಟೂಡೆಂಟ್ಗಳ ವಿಚಾರನೇ ನಾವು ಡಿಸ್ಕಸ್ ಮಾಡೋಣ. RSS ಇನ್ನೊಂದಿನ ಮಾಡೋಣ. ಎನಿವೆ